ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು ಕೆಲವೇ ದಿನದಲ್ಲಿ HSTR, GPSTR ಮತ್ತು PSTR ಈ ಮೂರು ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಸೊ ಸ್ನೇಹಿತರೆ, ಆ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂತಹ ಒಂದು ಇಂಪಾರ್ಟೆಂಟ್ ಅಥವಾ ಬ್ಯೂಟಿಫುಲ್ ಟಾಪಿಕ್ ಯಾವುದಪ್ಪ ಅಂದರೆ ಈ ಬೆಂಗಳೂರು ಆಡಳಿತ ವಿಭಾಗದ ಪರಿಚಯ ಅಂತೇಳಿ. ನಾವು ಈ DSCRT ಬುಕ್ಸನ್ನು ಆಧಾರವಾಗಿಟ್ಕೊಂಡು ಸ್ಟಡಿ ಮಾಡ್ತಾ ಹೋದಾಗ ನಾವು ಈ 6ನೇ ತರಗತಿಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳು ಅಂತ ನೋಡಿದಾಗ ಒಟ್ಟು 4 ಆಡಳಿತ ವಿಭಾಗಗಳಿದ್ದಾವೆ. ಆ ಒಂದೊಂದು ಆಡಳಿತ ವಿಭಾಗದ ಇಂಪಾರ್ಟೆಂಟ್ ಏನು ಅಂಥೇಳಿ ಆ 4 ವಿಡಿಯೋಸ್ಗಳಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಬೆಂಗಳೂರು ಆಡಳಿತ ವಿಭಾಗ, ಅದರ ಜೊತೆಗೆ ಬೇಸಿಕ್ ಕಾನ್ಸೆಪ್ಟ್ ಆಗಿರುವಂತಹ ಭಾರತದ ಕಿರು ಪರಿಚಯ ಎನ್ನುವಂತಹ ಕಾನ್ಸೆಪ್ಟನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಪ್ರತಿದಿನನೂ ಕೂಡ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೀವೆಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು HSTR, GPSTR ಮತ್ತು PSTR ಅದರ ಜೊತೆಗೆ TET ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನು ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ವಾಚ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಬೆಂಗಳೂರು ಆಡಳಿತ ವಿಭಾಗ, ಯಾಕಂದರೆ ನೀವು HSTR, GPSTR, PSTR ಯಾವುದಾದ್ರು ಒಂದು ಎಕ್ಸಾಮನ್ನು ತಗೊಳ್ಳಿ, ಅಲ್ಲಿ ಫೋಕಸ್ ಮಾಡುವಂಥದ್ದು ಈ ಗೌರ್ಮೆಂಟ್ ಬುಕ್ಸನ್ನು ಆಧಾರವಾಗಿಟ್ಕೊಂಡೆ ಕ್ವಶನ್ಸನ್ನು ಹೆಚ್ಚು ಕೇಳ್ತಾನೆ. ಯಾಕಂದರೆ ನೀವು ಗೌರ್ಮೆಂಟ್ ಟೀಚರ್ ಆಗೋದಕ್ಕೆ ಹೊಂಟಿರುವಂಥದ್ರಿಂದ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಅಥವಾ ಆ ಬುಕ್ಸಿನ ಬಗ್ಗೆ ನಿಮಗೆ ಹೆಚ್ಚಿನ ನಾಲೆಡ್ಜ್ ಇರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಹಿಸ್ಟ್ರಿ ಕವರ್ ಆಗುತ್ತೆ, ಅದರ ಜೊತೆಗೆ ಪೊಲಿಟಿಕಲ್ಲೂ ಕವರ್ ಆಗುತ್ತೆ, ಜಿಯೋಗ್ರಫಿನೂ ಕವರ್ ಆಗುತ್ತೆ. ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಕಾನ್ಸೆಪ್ಟೇ ಇವತ್ತಿನ ಈ ಬೆಂಗಳೂರು ಆಡಳಿತ ವಿಭಾಗ ಮತ್ತು ಭಾರತದ ಒಂದು ಕಿರು ಪರಿಚಯದ ಬಗ್ಗೆ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಸ್ನೇಹಿತರೆ, ಫಸ್ಟ್ ಭಾರತದ ಒಂದು ಕಿರು ಪರಿಚಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದರೆ, ನೋಡಿ, ಭಾರತಕ್ಕೆ ವಿವಿಧ ಹೆಸರುಗಳಿಂದ ಕರಿತೀವಿ. ಯಾವ್ಯಾವ ಹೆಸರುಗಳಿಂದ ಕರಿತೀವಪ್ಪ ಅಂದರೆ ಭಾರತವನ್ನು ಭರತಖಂಡ ಅಂತ ಕರಿತೀವಿ. ಯಾಕೆ ಭಾರತವನ್ನು ಭರತಖಂಡ ಅಂತ ಕರಿತೀವಿ ಅಂತ ಕೇಳಿದರೆ, ನೋಡಿ, ಋಷಭನಾಥನ ಮಗನಾದಂತಹ ಭರತ ಚಕ್ರವರ್ತಿ ಆಡಳಿತ ನಡೆಸಿರೋದ್ರಿಂದ ಇದನ್ನು ಭರತಖಂಡ ಅಥವಾ ಭರತ ವರ್ಷ ಅಥವಾ ಭರತ ಭೂಮಿ ಅಂತಲೂ ಕೂಡ ಕರೆಯೋದು. ಹಾಗಾಗಿ ಭರತಖಂಡ ಎಂಬ ಹೆಸರು ಭಾರತಕ್ಕೆ ಬಂದಿರುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ ನೋಡಿ, ಹಿಂದೂಸ್ತಾನ ಅಂತ ಭಾರತವನ್ನು ಕರಿತೀವಿ. ಹಿಂದೂಸ್ತಾನ ಅಂತ ಕರೆದವ್ರು ಯಾರಪ್ಪ ಅಂದರೆ ಪರ್ಷಿಯನ್ನರು ಈ ಪದವನ್ನು ಬಳಕೆ ಮಾಡಿರುವಂಥದ್ದು. ಹಾಗಾದರೆ ಭಾರತವನ್ನು ಹಿಂದೂಸ್ತಾನ ಅಂತ ಕರೆದಿದ್ದು ಯಾರು ಅಂತ ಕೇಳಿದರೆ ಪರ್ಷಿಯನ್ನು ಕರೀತಾರೆ. ಅವರಿಗೆ ಸಿಂಧೂ ನದಿ ಅನ್ನುವಂಥದ್ದು ಉಚ್ಚಾರಣೆ ಬರದೇ ಇದ್ದ ಕಾರಣದಿಂದಾಗಿ ಅವರು ಸಿಂಧೂ ನದಿಯ ಬದಲಾಗಿ ಅದನ್ನು ಹಿಂದೂ ಎನ್ನುವಂತಹ ಪದವನ್ನು ಬಳಕೆ ಮಾಡಿ ಅಲ್ಲಿ ವಾಸಿಸಿರುವಂತಹ ಜನರನ್ನು ಒಟ್ಟುಗೂಡಿ ಓವರಲ್ ಆಗಿ ಅವರನ್ನು ಏನಂತ ಕರೆದ್ರು, ಹಿಂದೂಸ್ತಾನ ಅಥವಾ ಈ ಭೂ ಪ್ರದೇಶವನ್ನು ಹಿಂದೂಸ್ತಾನ ಎನ್ನುವಂತಹ ಪದವನ್ನು ಬಳಕೆ ಮಾಡಿರೋದನ್ನು ನೋಡ್ಬೋದು. ಹಾಗೆ ಭಾರತವನ್ನು ಇಂಡಿಯಾ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ಗ್ರೀಕರು ಕೂಡ ಈ ಪದವನ್ನು ಬಳಕೆ ಮಾಡಿರೋದನ್ನು ನೋಡ್ಬೋದು. ಇದು ಕೂಡ ಸಿಂಧೂ ನದಿಯ ಆಧಾರದ ಮೇಲೆ ಬಂದಂತಹ ಒಂದು ಪದವಾಗಿರುತ್ತೆ. ನೋಡಿ, ಗ್ರೀಕರು ಇದನ್ನು ಸಿಂಡೇಸ್ ಅಂತ ಹೇಳಿ ಕರಿತಾ ಇದ್ರು. ನಂತರ ಈ ಪದವನ್ನು ಇಂಡು ಅಂತ ಕರೆದ್ರು. ಅದಾದ ನಂತರದಲ್ಲಿ ಇಂಡಿಯಾ ಎನ್ನುವಂತಹ ಪದ ಜಾರಿಗೆ ಬಂದಿರೋದನ್ನು ನೋಡ್ಬೋದು. ಹಾಗೆ ಬ್ರಿಟಿಷರು ಇದನ್ನು ಏನಂತ ಕರೆದಿದ್ದಾರಪ್ಪ ಅಂದರೆ ಇಂಡಿಯಾ ಎನ್ನುವಂತಹ ಪದವನ್ನು ಬಳಕೆ ಮಾಡಿದ್ದು ಬ್ರಿಟಿಷರು ಈ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗೆ ಭಾರತವನ್ನು ಜಂಬೂ ದ್ವೀಪ ಅಂತಲೂ ಕೂಡ ಕರಿತೀವಿ. ಜಂಬೂ ದ್ವೀಪ ಅಂದರೆ ನೇರಳೆ ಹಣ್ಣಿನ ಆಕಾರವನ್ನು ಹೊಂದಿರುವಂತಹ ಒಂದು ದ್ವೀಪ ಅಂತಲೂ ಕರಿತೀವಿ. ಅಷ್ಟೇ ಅಲ್ಲದೆ ಜಂಬೂ ದ್ವೀಪ ಎಂಬ ಪದ ಈ ಜೈನ ಮತ್ತು ಬೌದ್ಧ ಧರ್ಮಗಳ ಗ್ರಂಥಗಳಲ್ಲಿ ಭಾರತವನ್ನು ಜಂಬೂ ದ್ವೀಪ ಕರಿತಿದ್ರು ಎನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ. ನೋಡಿ, ಇವಿಷ್ಟು ಕೂಡ ಭಾರತದ ವಿವಿಧ ಹೆಸರಿನ ಹಿನ್ನೆಲೆಯ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಅದಾದ ನಂತರ ಸ್ನೇಹಿತರೆ, ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕನ್ನು ನಾವು ತಿಳ್ಕೊಳ್ಳೋದಾದರೆ, ನೋಡಿ, ವಿಲಿಯಂ ಜೋನ್ಸ್ ಬಗ್ಗೆ ನಾವು ತಿಳ್ಕೋಬೇಕು. ಹಾಗಾದರೆ ಈ ವ್ಯಕ್ತಿ ಏನು ಇಂಪಾರ್ಟೆಂಟು ಅಂತ ನೋಡಿದಾಗ, ಈ ವಿಲಿಯಂ ಜೋನ್ಸ್ ಎನ್ನುವರು ಭಾರತದ ಸಾಹಿತ್ಯ ಅಧ್ಯಯನ ಮಾಡಲು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸ್ತಾರೆ. ಹಾಗಾದರೆ ಏಷ್ಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದು ಯಾರು ಅಂತ ಕೇಳಿದರೆ ವಿಲಿಯಂ ಜೋನ್ಸ್ ಅವರು ಪ್ರಾರಂಭಿಸಿದ್ದು ಯಾವ ವರ್ಷ ಅಂತ ಕೇಳಿದರೆ 1784ರಲ್ಲಿ ಈ ಒಂದು ಏಷ್ಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದು. ಇದಾದ ನಂತರದಲ್ಲಿ ಇವರೇ ವಿಲಿಯಂ ಜೋನ್ಸ್ ಅವರು ಏನು ಏಷ್ಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸಿದ್ರಲ್ಲ, ಅದನ್ನು 1832ರಲ್ಲಿ ಇದನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಹಾಗಾದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂಥೇಳಿ ರೀನೇಮ್ ಆಗಿದ್ದು ಯಾವಾಗ ಅಂತ ಕೇಳಿದರೆ 1832ರಲ್ಲಿ ಇದರ ಹೆಸರನ್ನು ಬದಲಾವಣೆ ಮಾಡೋದನ್ನು ನೋಡ್ಬೋದು.
ಹಾಗೆ ಸ್ನೇಹಿತರೆ, ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದೆಯಲ್ಲ, ಇದು ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ಭಾಷಾಂತರಿಸಿದಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾಷಾಂತರ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ನೋಡಿ, ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿಯಾಗಿರುತ್ತದು. ನೋಡಿ, ಸಂಸ್ಕೃತದಲ್ಲಿರೋದು ಭಗವದ್ಗೀತೆ, ಅದನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದಂತಹ ಮೊದಲ ಕೃತಿ ಯಾವುದಪ್ಪ ಅಂದ್ರೆ ಆ ಭಗವದ್ಗೀತೆ ಆಗಿರುತ್ತೆ. ಅದು ಕೂಡ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡಿ, ವಿಲಿಯಂ ಜೋನ್ಸ್ ಅವರು ಶಾಕುಂತಲ ಕೃತಿಯನ್ನ ಇಂಗ್ಲಿಷಿಗೆ ಭಾಷಾಂತರವನ್ನ ಮಾಡ್ತಾರೆ. ಯಾವ ಕೃತಿಯನ್ನ? ಶಾಕುಂತಲ ಎಂಬ ಕೃತಿಯನ್ನ ಇಂಗ್ಲಿಷಿಗೆ ಭಾಷಾಂತರ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆ ವಿಲಿಯಂ ಜೋನ್ಸ್ ಅವರು ಭಾಷಾಂತರ ಮಾಡಿರೋದು ಕೂಡ ನಾವಿಲ್ಲಿ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಇದಾದ ನಂತರದಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಿ, ಭಾರತದ ಪ್ರಾಚೀನ ಸ್ಥಳದ ಹೆಸರುಗಳು. ನೋಡಿ, ಭಾರತದಲ್ಲಿ ಹಳೆಯ ಹೆಸರುಗಳು ಯಾವ್ಯಾವ ಸ್ಥಳಕ್ಕೆ ಯಾವ್ಯಾವ ಹೆಸರುಗಳಿಂದ ಕರಿತಿದ್ವು, ಆ ಪ್ಲೇಸ್ ಯಾವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಭಾರತದ ಪ್ರಾಚೀನ ಸ್ಥಳದ ಹೆಸರುಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಗಧ ಅಂತ ಕರಿತಿದ್ದಂತಹ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಬಿಹಾರ. ಹಾಗಾದ್ರೆ ಬಿಹಾರದ ಓಲ್ಡ್ ನೇಮ್, ಹಳೆಯ ಹೆಸರು ಯಾವುದು ಅಂತ ಕೇಳಿದ್ರೆ ಅದು ಮಗಧವಾಗಿರುತ್ತೆ. ಹಾಗೆ ಕಳಿಂಗ ಅಂತ ಕೇಳಿದ್ರೆ ಒರಿಸ್ಸಾ ರಾಜ್ಯವನ್ನ ಕಳಿಂಗ ಅಂತಾನೆ ಕರಿತಿದ್ವಿ. ನೆಕ್ಸ್ಟು ಚೇರ ಅಂತ ಕೇಳಿದ್ರೆ ಕೇರಳವನ್ನ, ಇಂದ್ರಪ್ರಸ್ಥ ಅಂತ ಕೇಳಿದ್ರೆ ದೆಹಲಿಯನ್ನ, ಪ್ರಯಾಗ ಅಂತ ಕೇಳಿದ್ರೆ ಅಲಹಾಬಾದ್. ಈಗ ಅಲಹಾಬಾದ್ ಹೆಸರನ್ನ ಮತ್ತೆ ಬದಲಾವಣೆ ಮಾಡಿ ಅದನ್ನ ಪ್ರಯಾಗ್ ರಾಜ್ ಅಂತಾನು ಕೂಡ ಹೆಸರು ಕೊಟ್ಟಿರುವಂಥದ್ದು. ಈಗ ಅಲಹಾಬಾದ್ ಅಂತ ಕರೆಯಲ್ಲ, ಅದನ್ನ ಪ್ರಯಾಗ್ ರಾಜ್. ಇದು ಹಳೆ ಹೆಸರಾಗಿತ್ತು, ಪ್ರಯಾಗ ಅಂತೇಳಿ ಕರಿತಾ ಇದ್ದಂಥದ್ದು. ನೆಕ್ಸ್ಟ್ ಮದ್ರಾಸನ್ನ ಚೆನ್ನೈ ಅಂತ ಕರಿತೀವಿ, ಬರೋಡಾವನ್ನ ವಡೋದರ ಅಂತ ಹೇಳಿ ಕರೆಯುವಂಥದ್ದು, ಬಾಂಬಾಯಿ ಅಂತ ಕೇಳಿದ್ರೆ ಯಾವುದಪ್ಪ ಅಂದ್ರೆ ಮುಂಬೈ ಆಗಿರುತ್ತೆ. ಇದು ಭಾರತದ ಪ್ರಾಚೀನ ಸ್ಥಳದ ಹೆಸರುಗಳು. ಈಗ ಕರೆಯುವಂತಹ ಹೆಸರು, ಹಳೆ ಹೆಸರು ಯಾವುದು ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಇದಾದ ನಂತರದಲ್ಲಿ ನಾವು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅನ್ನುವಂಥದ್ದು, ಅಪಾರವಾದಂತಹ ಕೊಡುಗೆಯನ್ನ ಭಾರತೀಯರು ನೀಡಿರುವಂಥದ್ದು. ಹಾಗಾದ್ರೆ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ನೋಡಿ, ಫಸ್ಟ್ ಅಂಕಿಗಳನ್ನ ಯಾರ ಕಾಲದಲ್ಲಿ ಈ ಅಂಕಿಗಳನ್ನ ಬಳಕೆ ಮಾಡಲಾಗುತ್ತಾ ಇತ್ತು ಅಂತ ನೋಡಿದಾಗ ನೋಡಿ, ಅಶೋಕನ ಶಿಲಾಶಾಸನಗಳಲ್ಲಿ ಯಾವುದನ್ನ ಬಳಸಿದ್ದಾರಪ್ಪ ಅಂದ್ರೆ ಅಂಕಿಗಳ ಬಗ್ಗೆ ಮಾಹಿತಿ ಇರೋದನ್ನ ನಾವು ನೋಡ್ಬೋದು. ಹಾಗೆ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಒಂದು ನಂಬರ್ ಯಾವುದಪ್ಪ ಅಂದ್ರೆ 0 ಶೂನ್ಯವನ್ನ ಪರಿಚಯ ಮಾಡಿಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಭಾರತೀಯರೇ ಪರಿಚಯ ಮಾಡಿದ್ದು. ಎಲ್ಲ ನಂಬರು ಕೂಡ ಒಂದು ಕೌಂಟಿಂಗ್ ಫುಲ್ಫಿಲ್ ಆಗಬೇಕಂದ್ರೆ 0 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕಂಡುಹಿಡ್ಕೊಟ್ಟವ್ರು ಯಾರಪ್ಪ ಅಂದರೆ ಭಾರತೀಯರೇ ಕಂಡುಹಿಡ್ಕೊಟ್ಟಿದ್ದು. ಅಷ್ಟೇ ಅಲ್ಲದೆ ನೋಡಿ, ಭೂಮಿ ಗುಂಡಾಗಿದೆ ಅಥವಾ ಭೂಮಿ ಗೋಳಾಕಾರವಾಗಿದೆ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದರೆ ಆರ್ಯಭಟ. ಅಷ್ಟೇ ಅಲ್ಲದೆ ಇವ್ರು ಏನು ಹೇಳ್ತಾರಪ್ಪ ಅಂದರೆ ಭೂಮಿ ಅನ್ನುವಂಥದ್ದು ಯಾರನ್ನ ಸುತ್ತುತ್ತಪ್ಪ ಅಂದರೆ ಸೂರ್ಯನನ್ನ ಸುತ್ತುವಂತಹ ಒಂದು ಗ್ರಹ ಅಂತೇಳಿ ಪರಿಚಯ ಮಾಡಿಕೊಟ್ಟಿದ್ದು ಆರ್ಯಭಟ. ಆದರೆ ಜಗತ್ತಿಗೆ ಪರಿಚಯ ಮಾಡೋದ್ರಲ್ಲಿ ನಾವು ವಿಫಲರಾಗ್ತೀವಿ. ಅದನ್ನು ಆಧುನಿಕ ರೀತಿಯಲ್ಲಿ ಇಡೀ ಜಗತ್ತಿಗೆ ತಿಳಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಕೋಪರ್ನಿಕಸ್ ಆಗಿರ್ತಾರೆ. ಹಾಗಾಗಿ ನಾವು ಸೂರ್ಯ ಕೇಂದ್ರ ವಿಶ್ವ ಸಿದ್ಧಾಂತ ಅಂಥೇಳಿ ತಗೊಂಡಾಗ ಯಾರನ್ನ ಆನ್ಸರ್ ಮಾಡ್ಬೇಕು ನಾವು? ಕೋಪರ್ನಿಕಸ್ಸನ್ನ. ಅಥವಾ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕೋಪರ್ನಿಕಸ್ ಅನ್ನ ಆನ್ಸರ್ ಮಾಡ್ತೀವಿ. ಭಾರತೀಯ ಅಂತ ಪ್ರಶ್ನೆ ಬಂತಂದ್ರೆ ಯಾರನ್ನ ಆನ್ಸರ್ ಮಾಡಬೇಕು? ಆರ್ಯಭಟ ಅವರನ್ನ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಸೂರ್ಯನ ಒಂದು ಭೂಮಿಯ ಒಂದು ಚಲನೆಯ ಬಗ್ಗೆನೂ ಕೂಡ ತಿಳಿಸಿದ್ದು, ಭೂಮಿಯ ಆಕಾರವನ್ನು ಕೂಡ ಇವರು ತಿಳಿಸಿರುವಂಥದ್ದು. ಹಾಗೆ ಭೂಮಿ ಯಾರನ್ನ ಸುತ್ತರಿಯತ್ತಂತನೂ ಕೂಡ ಕ್ಲಿಯರ್ ಮಾಡಿಕೊಟ್ಟಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಆರ್ಯಭಟ ಆಗಿರ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಆರ್ಯಭಟ ಭಾರತೀಯ ನಾವಿಕರಿಗೆ, ಈ ನೌಕಾಯಾನವನ್ನು ಮಾಡ್ತಾರಲ್ಲ ಆ ಭಾರತೀಯರ ನಾವಿಕರಿಗೆ ರೇಖಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರನೇ ಉಜ್ಜಯಿನಿಯಲ್ಲಿ ಈ ರೇಖಾಂಶದ ನಕ್ಷೆಯನ್ನೇ ತಯಾರು ಮಾಡಿಕೊಡ್ತಾ. ಅಂದರೆ ಈ ಲ್ಯಾಂಗಿಟ್ಯೂಡ್ಸನ್ನು ಗ್ಲೋಬಲ್ಲಿ ಲ್ಯಾಂಗಿಟ್ಯೂಡ್ಸನ್ನು ಡ್ರಾ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಯಾರಿಗಪ್ಪ ಅಂತ ಕೇಳಿದರೆ ನಾವಿಕರಿಗೆ ಕೊಟ್ಟಂತಹ ವ್ಯಕ್ತಿ ನೋಡಿ ಆರ್ಯಭಟ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, ಪೈಥಾಗೋರಸ್ನ ಪ್ರಮೇಯವನ್ನು ಭಾರತೀಯ ವಿಜ್ಞಾನಿಯಾದಂತಹ ಬೋಧಾಯನ ಮೊದಲು ಇದನ್ನು ಪರಿಚಯ ಮಾಡಿದರು. ನಾವೇನು ಪೈಥಾಗೋರಸ್ನ ಪ್ರಮೇಯವನ್ನು ಸ್ಟಡಿ ಮಾಡ್ತೀವಲ್ಲ, ಆ ಪ್ರಮೇಯವನ್ನು ಮೊದಲೇ ಸ್ಟಡಿ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಬೋಧಾಯನ ಅದನ್ನು ಆಲ್ರೆಡಿ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಪೈಥಾಗೋರಸ್ ಅನ್ನೋರು ಇದನ್ನು ರಿಲೀಸ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಭಾರತೀಯರು ಈ ಒಂದು ಕೊಡುಗೆ ಅನ್ನುವಂಥದ್ದು ಅಪಾರವಾಗಿದೆ. ಅಷ್ಟೇ ಅಲ್ಲದೆ ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣು
ಈ ಅಣುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದರೆ ಕಣದ ಎಂಬ ವಿಜ್ಞಾನಿ ಎನ್ನುವರು ಈ ಅಣುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಕೂಡ ನಮಗೆ ಗೊತ್ತಿರುವಂಥದ್ದು. ಹಾಗೆ ಭಾರತೀಯರಿಗೆ ಈ ಉಕ್ಕು ತಯಾರಿಕೆಯಲ್ಲಿ ಹೆಚ್ಚಿನ ಜ್ಞಾನ ಇತ್ತು. ನೋಡಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಉಕ್ಕು ತಯಾರಿಕೆಯ ಜ್ಞಾನ ಹೊಂದಿದಂತಹ ಒಂದು ರಾಷ್ಟ್ರ ಯಾವುದಪ್ಪ ಅಂದರೆ ಭಾರತವಾಗಿರುತ್ತೆ. ಹಾಗಾಗಿ ಅವರಿಗೆ ಉಕ್ಕಿನ ಬಗ್ಗೆನೂ ಕೂಡ ನಾಲೆಡ್ಜ್ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ನೋಡಿ, ಶೂನ್ಯವನ್ನು ಕಂಡುಹಿಡಿದ್ರು, ಅಂಕಿಗಳನ್ನು ಕಂಡುಹಿಡಿದ್ರು, ಹಾಗೆ ಭೂಮಿ ಯಾವ ಶೇಪಲ್ಲಿದೆ ಅಂತ ಗೊತ್ತಾಯಿತು. ಅದಾದ ನಂತರ ಭೂಮಿ ಯಾರನ್ನ ಸುತ್ತರಿಯತ್ತಂತನೂ ಕೂಡ ತಿಳಿಸ್ಕೊಟ್ರು. ಹಾಗೆ ರೇಖಾಂಶದ ಒಂದು ಕಲ್ಪನೆಯನ್ನು ಕೂಡ ಆರ್ಯಭಟ ಅವರು ಕೊಟ್ಟಿರೋದನ್ನು ನೋಡ್ಬೋದು. ಹಾಗೆ ಪ್ರಮೇಯದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಂತಹ ವ್ಯಕ್ತಿ ಬೋಧಾಯನ ಅಂಥೇಳಿ. ಅಣುಗಳ ಬಗ್ಗೆ ಮಾಹಿತಿ ಕೊಟ್ಟಂತಹ ವ್ಯಕ್ತಿ ಯಾದಪ್ಪ ಅಂದರೆ ಕಣದ ಎನ್ನುವಂತಹ ವ್ಯಕ್ತಿ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರುವಂತಹ ಪ್ರಮುಖ ಕೊಡುಗೆಯಾಗಿರ್ತಾವೆ. ನೋಡಿ, ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ನೇರವಾಗಿ 2 ಅಥವಾ 4 ಅಂಕದಲ್ಲೂ ಕೂಡ ಪ್ರಶ್ನೆ ಕೇಳ್ಬೋದು. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಯನ್ನು ಕುರಿತು ಬರೆಯಿರಿ ಅಂತ ಕೊಟ್ಟಾಗ ಇಷ್ಟು ಮಾಹಿತಿಯನ್ನು ಬರೀಬೇಕಾಗತ್ತೆ GPT ಎಕ್ಸಾಮಲ್ಲಿ. ಅಥವಾ 1 ವರ್ಡಲ್ಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಈ ಕಾನ್ಸೆಪ್ಟನ್ನು ಈ ರೀತಿ ಅರ್ಥ ಮಾಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದಾದ ನಂತರದಲ್ಲಿ ನಾವು ನೋಡಿ, ಗುಜರಾತ್ನ ಸೂರತ್ ಇದೆಯಲ್ಲ, ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು. ಅಂದರೆ ಭಾರತದಲ್ಲಿ ನೌಕಾ ನಿರ್ಮಾಣ ಕೇಂದ್ರ ಅನ್ನುವಂಥದ್ದು ಎಲ್ಲಿತ್ತು ಅಂತ ಕೇಳಿದರೆ ಗುಜರಾತ್ನ ಸೂರತ್ತಲ್ಲಿ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು, ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದರು. ಈಗ ಭಾರತಕ್ಕೆ ಯಾವ ಮಾರುತಗಳಿಂದ ಮಳೆ ಬರುತ್ತಪ್ಪ ಅಂತ ಕೇಳಿದರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಬರುತ್ತೆ. ಆ ನೈಋತ್ಯ ಮಾನ್ಸೂನ್ ಮಾರುತಗಳ ಬಗ್ಗೆ ಫಸ್ಟ್ ಕಲ್ಪನೆ ನೀಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಭಾರತೀಯರೇ ಕೊಡುಗೆ ಕೊಟ್ಟಿರೋದು. ಹಾಗಾಗಿ ಮುಂಗಾರಿನ ಬಗ್ಗೆ ಮಾಹಿತಿ ನೀಡಿದವರು ಕೂಡ ಭಾರತೀಯರಾಗಿರ್ತಾರೆ. ಅದಾದ ನಂತರ ನೋಡಿ, ಈ ಬೌದ್ಧ ಧರ್ಮದ ಬಗ್ಗೆನೂ ಕೂಡ ನಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕಾಗತ್ತೆ. ನೋಡಿ, ಬೌದ್ಧ ಧರ್ಮ ಅನ್ನುವಂಥದ್ದು ಎಲ್ಲೆಲ್ಲಿ ಹರಡಿಕೊಂಡಿದೆ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ನೋಡಿ, ಆಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ಮತ್ತು ಶ್ರೀಲಂಕಾ ರಾಷ್ಟ್ರದಲ್ಲಿ ಈ ಬೌದ್ಧ ಧರ್ಮ ಅನ್ನುವಂಥದ್ದು ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ಜಗತ್ತಿನ ಎತ್ತರದ ಬುದ್ಧನ ಮೂರ್ತಿ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳ್ತಾನೆ. ನೋಡಿ, ಜಗತ್ತಿನ ಎತ್ತರವಾದಂತಹ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದಲ್ಲಿರುವಂತಹ ಬಾವಿಯಾನದಲ್ಲಿ ಕಂಡುಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲಿದೆ ಅಂತ ಕೇಳಿದರೆ ಬಾವಿಯಾನದಲ್ಲಿ ಕಂಡುಬರುತ್ತೆ. ರಾಷ್ಟ್ರ ಕೇಳಿದರೆ ಆಫ್ಘಾನಿಸ್ತಾನದಲ್ಲಿ ಇರುವಂಥದ್ದು. ನೆಕ್ಸ್ಟ್ ನೋಡಿ, ಕಾಂಬೋಡಿಯಾದ ಅಂಕೋರ್ ವಾಟ್ ಎನ್ನುವಂಥದ್ದು ಹಿಂದೂ ದೇವಾಲಯ ವಿಶ್ವದ ಪರಂಪರೆಯಲ್ಲಿ ಇರುವಂತಹ ತಾಣವಾಗಿರುತ್ತೆ. ಅಂದರೆ ಕಾಂಬೋಡಿಯಾದಲ್ಲಿ ಒಂದು ಹಿಂದೂ ದೇವಾಲಯ ಇದೆ, ಹಿಂದೂ ದೇವಾಲಯ. ಅದರ ಹೆಸರು ಏನಪ್ಪ ಅಂದರೆ ಅಂಕೋರ್ ವಾಟ್ ಎನ್ನುವಂತಹ ಒಂದು ಟೆಂಪಲ್ ಹೆಸರಾಗಿರುತ್ತೆ. ಈ ಒಂದು ಟೆಂಪಲ್ ಏನಿದೆಯಲ್ಲ, ಇದನ್ನು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿರೋದನ್ನು ನೋಡ್ಬೋದು. ಹಾಗೆ ನೆಕ್ಸ್ಟ್ ನೋಡಿ, ಜಾವಾದ ಬೋರ್ ಬೋದೂರ್ ಎಂಬಲ್ಲಿ ಬೌದ್ಧಾಲಯ ಕಂಡುಬರೋದನ್ನು ನೋಡ್ತೀವಿ. ಅಂದರೆ ಬೌದ್ಧಾಲಯ ಕಂಡುಬರುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ ಜಾವಾದ ಬೋರ್ ಬೋದರ್ನಲ್ಲಿ ಕಂಡುಬರುವಂಥದ್ದು. ಇದನ್ನು ಕೂಡ ಎಲ್ಲಿ ಸೇರಿಸಿದಾರಪ್ಪ ಅಂದರೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿರೋದನ್ನು ನೋಡ್ಬೋದು. ಹಾಗಾದರೆ ಇವೆರಡೂ ಕೂಡ ಕಾಂಬೋಡಿಯದ್ದು ಮತ್ತು ಜಾವಾದಲ್ಲಿರುವಂತಹ ಪ್ರಮುಖವಾದಂತಹ ಏನು ಪ್ಲೇಸ್ಗಳಿದಾವಲ್ಲ ಅವನ್ನು ಎಲ್ಲಿ ಸೇರಿಸಿದಾರಪ್ಪ ಅಂದರೆ ಈ ಒಂದು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿರೋದನ್ನು ನೋಡ್ಬೋದು. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತ ಇದೆ. ಅಂದರೆ ಕರ್ನಾಟಕದ ಒಂದು ಕಿರು ಪರಿಚಯವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಈ ಕರ್ನಾಟಕದ ಕಿರು ಪರಿಚಯ ಅಂತ ನೋಡಿದಾಗ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದಾವಪ್ಪ ಅಂದರೆ 31 ಜಿಲ್ಲೆಗಳಿದಾವೆ. 31 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಆ 31 ಜಿಲ್ಲೆಗಳನ್ನು ಆಡಳಿತ ನಡೆಸುವಂತಹ ಉದ್ದೇಶದಿಂದ ಅದನ್ನು 4 ಆಡಳಿತ ವಿಭಾಗಗಳನ್ನಾಗಿ 4 ರೆವಿನ್ಯೂ ಡಿವಿಷನ್ಸ್ ಆಗಿ ವಿಭಾಗ ಮಾಡ್ಕೊಂಡಿರುವಂಥದ್ದು. ಎಷ್ಟು ಆಡಳಿತ ವಿಭಾಗಗಳಿದಾವೆ ಹಾಗಾದರೆ ಕರ್ನಾಟಕದಲ್ಲಿ? 4 ಆಡಳಿತ ವಿಭಾಗಗಳು ಕಂಡುಬರ್ತಾವೆ. ಆ 4 ಆಡಳಿತ ವಿಭಾಗಗಳಿದ್ದಾವಲ್ಲ, ಒಂದೊಂದು ಆಡಳಿತ ವಿಭಾಗದಲ್ಲಿ ಪ್ರಾದೇಶಿಕ ಆಯುಕ್ತರು ಅದನ್ನು ಆಡಳಿತ ನಡೆಸೋದನ್ನು ನೋಡ್ತೀವಿ. ರೀಜನಲ್ ಕಮಿಷನರ್ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಹಾಗಾದರೆ ಆ 4 ಆಡಳಿತ ವಿಭಾಗಗಳು ಯಾವುದು? ಬೆಂಗಳೂರು ಆಡಳಿತ ವಿಭಾಗ ಅಂತ ಇದೆ, 9 ಜಿಲ್ಲೆಗಳು ಕಂಡುಬರ್ತವೆ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆ, ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳು ಕಂಡುಬರ್ತವೆ. ಒಟ್ಟು ಇರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31 ಜಿಲ್ಲೆಗಳನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಒಂದೊಂದು ಆಡಳಿತ ವಿಭಾಗದ ಇಂಪಾರ್ಟೆಂಟ್ ಏನು ಅಂತ ನೋಡಿದಾಗ ಈಗ ನಾವು ಬೆಂಗಳೂರು ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದಾವಪ್ಪ ಅಂದರೆ 9 ಜಿಲ್ಲೆಗಳಿದಾವೆ.
ನೋಡಿ, ಬೆಂಗಳೂರು ಆಡಳಿತ ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? 9 ಡಿಸ್ಟ್ರಿಕ್ಟ್ಸನ್ನು ನೋಡ್ತೀವಿ. ಆ 9 ಡಿಸ್ಟ್ರಿಕ್ಟ್ಸ್ ಯಾವುದು ಅನ್ನೋದನ್ನು ಫಸ್ಟ್ ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಈ ಮ್ಯಾಪನ್ನು ನೀವು ಅಬ್ಸರ್ವ್ ಮಾಡಿ. ಇದು ಬೆಂಗಳೂರು ಆಡಳಿತ ವಿಭಾಗವಾಗಿದೆ. ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬೆಂಗಳೂರು ಆಡಳಿತ ವಿಭಾಗ, ಬೆಂಗಳೂರು ಅಡ್ಮಿನಿಸ್ಟ್ರೇಟಿವ್ ಆರ್ ಬೆಂಗಳೂರು ರೆವಿನ್ಯೂ ಡಿವಿಷನ್ಸ್ ಅಂತಾನೆ ತಗೊಳ್ತೀವಿ. ಹಾಗಾದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿರುವಂತಹ 9 ಜಿಲ್ಲೆಗಳು ಯಾವುದು? ನೋಡಿ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಕಂಡುಬರುತ್ತೆ, ರಾಮನಗರ ಕಂಡುಬರುತ್ತೆ. ಸೊ ಇಷ್ಟು ಏರಿಯಾವನ್ನು ಯಾವ ಡಿವಿಷನ್ ಅಂತ ತಗೊಳ್ತೀವಿ ನಾವು? ಬೆಂಗಳೂರು ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಸೊ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಅಂಡ್ ರಾಮನಗರ. ಎಷ್ಟಿದಾವೆ? ಒಟ್ಟು 9 ಜಿಲ್ಲೆಗಳನ್ನು ಈ ಒಂದು ಆಡಳಿತ ವಿಭಾಗದಲ್ಲಿ ನೋಡುವಂಥದ್ದು. ಹಾಗಾದರೆ ಈ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಏನೇನು ಕೀ ಪಾಯಿಂಟ್ಸ್ ಆಗಿ ನಾವು ತಗೋಬೇಕಾಗತ್ತೆ, ಇದರ ಇಂಪಾರ್ಟೆಂಟ್ ಏನೇನು ಅಂಥೇಳಿ ನೋಡ್ತಾ ಹೋಗೋದಾದರೆ, ನೋಡಿ, ಬೆಂಗಳೂರನ್ನು ಮೊದಲು ಆಳಿದಂತಹ ರಾಜ ಮನೆತನ ಯಾವುದಪ್ಪ ಅಂದರೆ ಇದನ್ನು ಗಂಗರು ಆಡಳಿತವನ್ನು ನಡೆಸಿರುವಂಥದ್ದು. ಹಾಗಾದರೆ ಇವರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಕುವಲಾಲಪುರ ಅನ್ನುವಂಥದ್ದು ಇದರ ರಾಜಧಾನಿ ಆರ್ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊಂಡಿದ್ರು. ಅಂದರೆ ಕೋಲಾರ ಇವರ ರಾಜಧಾನಿ ಆಗಿತ್ತು. ಫಸ್ಟ್ ಬೆಂಗಳೂರನ್ನು ಆಡಳಿತ ಮಾಡಿದವರು ಯಾರು? ಗಂಗರು. ರಾಜಧಾನಿ ಯಾವುದು? ಕುವಲಾಲಪುರ ಅಂಥೇಳಿ ಅಥವಾ ಕೋಲಾರ ಇವರ ರಾಜಧಾನಿ ಆಗಿತ್ತು. ಈ ಗಂಗರನ್ನು ಹೊರತುಪಡಿಸಿತ್ತು ಮತ್ತೆ ಬೆಂಗಳೂರನ್ನ ಆಡಳಿತ ನಡೆಸಿದವರು ಯಾರ್ಯಾರು ಅಂತ ನೋಡಿದಾಗ, ನೋಡಿ, ಚೋಳ ಆಡಳಿತ ನಡೆಸ್ತಾರೆ, ಹೊಯ್ಸಳರು, ವಿಜಯನಗರ, ಮರಾಠರು, ಒಡೆಯರು ಮತ್ತು ಆದಿಲ್ ಶಾಹಿಗಳು ಇದನ್ನು ಆಡಳಿತ ನಡೆಸಿರೋದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಬೆಂಗಳೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಜಯನಗರ ಕಾಲದಲ್ಲಿ ಪಾಳೆಗಾರರು ಆಡಳಿತವನ್ನು ನಡೆಸಿದ್ದಾರೆ. ಆ ಪಾಳೆಗಾರರು ಆಡಳಿತವನ್ನು ನಡೆಸ್ತಾ ಇದ್ರಲ್ಲ, ಆ ಪ್ರದೇಶಕ್ಕೆ ಏನಂತ ಕರಿತಿದ್ರಪ್ಪ ಅಂದರೆ ಪಾಳೆಪಟ್ಟು ಅಂತ ಕರಿತಿದ್ರು. ಪಾಳೆಗಾರರು ಆಡಳಿತ ನಡೆಸ್ತಾ ಇದ್ದಂತಹ ಒಂದು ಪ್ರದೇಶವನ್ನು ಪಾಳೆಪಟ್ಟು ಅಂತ ಕರಿತಾ ಇದ್ರು. ಸೊ ಅವರು ಆಡಳಿತ ನಡೆಸುವಂತಹವ್ರು ಇರ್ತಾರಲ್ಲ, ಅವರನ್ನು ಏನಂತ ಕರಿತಿದ್ರಪ್ಪ ಅಂದರೆ ನಾಯಕರೆಂದು ಕರಿತಾ ಇದ್ರು. ನಾಯಕರು ಅಂಥೇಳಿ ಕರಿತಾ ಇದ್ದಂತಹ ಹೆಸರಾಗಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಕೆಳದಿ ಶಿವಪ್ಪ ನಾಯಕ ಅಂತ ಕೇಳಿದಿರಿ. ಕೆಳದಿಯ ನಾಯಕರು, ಚಿತ್ರದುರ್ಗದ ನಾಯಕರು, ಯಲಹಂಕದ ನಾಯಕರು ಮತ್ತು ಚಿಕ್ಕಬಳ್ಳಾಪುರದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಇವೆಲ್ಲರೂ ಕೂಡ ಯಾವುದಕ್ಕೆ ಸೇರೋಪ್ಪ ಅಂದರೆ ಪಾಳೆಗಾರ ವಂಶಕ್ಕೆ ಸೇರಿದವರು ಆಗಿರ್ತಾರೆ. ನೆಕ್ಸ್ಟು ಇದೇ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು, ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ. ಈಗ ಪ್ರಾಕೃತಿಕ ಸಂಪನ್ಮೂಲ ಅಂತ ನೋಡಿದಾಗ ಬೆಂಗಳೂರು ಆಡಳಿತ ವಿಭಾಗ ಅನ್ನುವಂಥದ್ದು ಯಾವ ರೀತಿ ವಾಯುಗುಣವನ್ನು ಹೊಂದಿದೆಯಪ್ಪ ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟನ್ನು ನೋಡ್ತೀವಿ ಈ ಬೆಂಗಳೂರು ಆಡಳಿತ ವಿಭಾಗದಲ್ಲಿ. ಹಾಗೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ನೋಡಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷ, ಸರಾವತಿ ಮತ್ತು ವರದಾ ನದಿಗಳು ಹರಿತಾವೆ. ನೋಡಿ, ವರದಾ ನದಿ ಮತ್ತು ಶರಾವತಿ ನದಿ ಶಿವಮೊಗ್ಗ ಭಾಗದಲ್ಲಿ ಕಂಡು ಬಂದರೆ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ತುಮಕೂರು, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹರಿಯುವಂತಹ ನದಿಗಳಾಗಿರ್ತವೆ. ವೇದಾವತಿ ಚಿತ್ರದುರ್ಗದಲ್ಲಿ ಹರಿಯುವಂತಹ ಪ್ರಮುಖ ನದಿ ಆದರೆ ಶಿಂಷಾ ನದಿ ಮಂಡ್ಯ, ಮೈಸೂರು ಭಾಗದಲ್ಲಿ ಈ ನದಿಯನ್ನು ನೋಡ್ಬೋದು. ಕ್ಲಿಯರಾ? ನೋಡಿ, ಇಷ್ಟು ಕೂಡ ಅಂದರೆ ಶಿಂಷಾ ನದಿ ಅನ್ನುವಂಥದ್ದು ಕಾವೇರಿ ನದಿಯ ಪ್ರಮುಖ ಉಪನದಿ ಆಗಿರುತ್ತೆ. ಸೊ ಕಾವೇರಿ ನದಿಯ ಪ್ರಮುಖ ಉಪನದಿ ಆಗಿರುವಂತಹ ಈ ನದಿ ಮಂಡ್ಯ ಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿ ಆಗಿರುತ್ತೆ. ಇದು ಮೈಸೂರು ಭಾಗಕ್ಕೆ ಟಚ್ ಇಲ್ಲ. ಕ್ಲಿಯರಾ? ನೆಕ್ಸ್ಟ್ ಇದಾದ ನಂತರದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವಾಟರ್ ಫಾಲ್ಸ್ ಅಲ್ಲಿ ಜೋಗ್ ಜಲಪಾತವನ್ನು ಕೊಟ್ಟಿದ್ದಾನೆ. ಅದರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಈ ಜೋಗ್ ಜಲಪಾತ ಅಂದರೆ 4 ಕಡೆ ಕವಲುಗಳಿಂದ ನೀರು ಧುಮುಕತ್ತೆ. ರಾಜ, ರಾಣಿ, ರೂರಲ್, ರಾಕೆಟ್ ಅಂಥೇಳಿ ಆ 4 ಕಡೆಯಿಂದ ನೀರು ಧುಮುಕುವಂತಹ ಒಂದು ಪ್ರದೇಶವಾಗಿರೋದ್ರಿಂದ ಈ ಜೋಗ್ ಜಲಪಾತ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ಜಲಪಾತಗಳಲ್ಲಿ ಒಂದಾಗಿರುತ್ತೆ. ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಇದೇ ಶರಾವತಿ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತವಾಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ವಾಟರ್ ಫಾಲ್ಸ್ ಇದೆ, ಮತ್ಯಾಲಮುಡು ಅನ್ನುವಂತಹ ವಾಟರ್ ಫಾಲ್ಸ್ ಇದೆ. ಇದು ಬೆಂಗಳೂರು ನಗರದಲ್ಲಿರುವಂತಹ ಒಂದು ಜಲಪಾತವಾಗಿರುತ್ತೆ. ನಿಯರೆಸ್ಟ್ ಯಾವುದಪ್ಪ ಅಂದರೆ ಆನೇಕಲ್ ಬಳಿ ಕಂಡುಬರುತ್ತೆ. ಇದನ್ನು ಪರ್ಲ್ ವ್ಯಾಲಿ ಅಂತಲೂ ಕೂಡ ಕರೀತಾರೆ. ಪರ್ಲ್ ವ್ಯಾಲಿ ಅಂದರೆ ಮೇಲಿಂದ ನೀರು ಧುಮುಕತ್ತಲ್ಲ, ಆ ಮರಗಳ ಎಲೆಗಳ ಮೇಲೆ ನೀರು ಬಿದ್ದಂತಹ ಸಂದರ್ಭದಲ್ಲಿ ಅವು ಏನಾಗ್ತವೆ, ಹವಳದ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ಪರ್ಲ್ ವ್ಯಾಲಿ ಅಂತಲೇ ಕರೆದಿರುವಂಥದ್ದು. ಇದು ಬನ್ನಿ ಹೊಳೆಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತವಾಗಿರುತ್ತೆ.
ಅಷ್ಟೇ ಅಲ್ಲದೆ ಗಾಜನೂರು ಡ್ಯಾಮ್ ಅಂತ ಇದೆ, ಅದನ್ನು ತುಂಗಾ ಜಲಾಶಯ ಅಂತ ಕರಿತೀವಿ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಜಲಾಶಯವಾಗಿದೆ. ಹಾಗೆ ಕೋಲಾರ ಜಿಲ್ಲೆ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುತ್ತೆ. ಅಂದರೆ ಕರ್ನಾಟಕದಲ್ಲಿ ಗರಿಷ್ಠ ಉಷ್ಣಾಂಶ ಹೊಂದಿರೋದು ರಾಯಚೂರು, ಆದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು? ಕೋಲಾರ. ಅದೇ ಚಿತ್ರದುರ್ಗ ಇದೆಯಲ್ಲ, ಇದು ಕಡಿಮೆ ಮಳೆ ಪಡೆಯುವಂತಹ ಒಂದು ಪ್ರದೇಶವಾಗಿರುತ್ತೆ. ಎಲ್ಲಿ? ಕರ್ನಾಟಕದಲ್ಲೇ ಅತಿ ಕಡಿಮೆ ಮಳೆ ಪಡೆಯುವಂಥದ್ದು ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಆದರೂ ಬೆಂಗಳೂರು ವಿಭಾಗದಲ್ಲೂ ಕಡಿಮೆ ಮಳೆ ಪಡೆಯುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ ಕಡಿಮೆ ಮಳೆಯನ್ನು ಪಡೆಯುತ್ತೆ. ಹಾಗೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ವಾಣಿ ವಿಲಾಸ ಸಾಗರ ಜಲಾಶಯವನ್ನು ನೋಡ್ತೀವಿ. ಇದನ್ನು ಮಾರಿ ಕಣಿವೆ ಡ್ಯಾಮ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತೆ. ವೇದಾವತಿ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಾಶಯವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಮಾರ್ಕೋನಹಳ್ಳಿ ಜಲಾಶಯ ಅಂತ ಇದೆ. ಈ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಕಂಡುಬರುತ್ತೆ. ಇದು ಶಿಂಷಾ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಾಶಯವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕೋಲಾರದ ಚಿನ್ನದ ಗಣಿ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಗಣಿ ಪ್ರಾರಂಭವಾಗಿದ್ದು KGF ಅಲ್ಲಿ. ಹಾಗಾಗಿ ಕೋಲಾರ ಚಿನ್ನದ ಗಣಿ ಎನ್ನುವಂಥದ್ದು ತುಂಬ ಫೇಮಸ್ ಇರುವಂತಹ ಒಂದು ಮೈನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ತಾಮ್ರ ಅತಿ ಹೆಚ್ಚು ಕಂಡು ಬಂದರೆ ತುಮಕೂರು ಭಾಗ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕೂಡ ಕಂಡು ಬರ್ತಾವೆ. ಇದು ಓರ್ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರದಲ್ಲಿ ನೋಡಿ, ಶಿವಮೊಗ್ಗ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರೋದು. ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು? ಶಿವಮೊಗ್ಗ ಜಿಲ್ಲೆ. ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರೋದು ಯಾವುದಪ್ಪ ಅಂದರೆ ಬೆಂಗಳೂರು ನಗರ ಜಿಲ್ಲೆ ಆಗಿರುತ್ತೆ. ಅತಿ ಎತ್ತರವಾದ ಬೆಟ್ಟ, ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಅತಿ ಎತ್ತರವಾದ ಬೆಟ್ಟ ಯಾವುದಪ್ಪ ಅಂದರೆ ಹಾಲು ರಾಮೇಶ್ವರ ಗುಡ್ಡ ಅಂಥೇಳಿ ಕಂಡುಬರುತ್ತೆ. ಅದು ಅತಿ ಎತ್ತರವಾದಂತಹ ಬೆಟ್ಟವಾಗಿರುತ್ತೆ. ಅದಲ್ಲದೆ ಕವಲೆ ದುರ್ಗ ಅಂತೇಳಿ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಚಂದ್ರಗುತ್ತಿ ಅಂತೇಳಿ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಕೊಡಚಾದ್ರಿನೂ ಕೂಡ ಶಿವಮೊಗ್ಗದಲ್ಲಿ ಕಂಡುಬರುವಂಥದ್ದು. ನಂದಿ ದುರ್ಗ ಅನ್ನುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ನಂದಿ ಹಿಲ್ಸ್. ನೆಕ್ಸ್ಟ್ ನೋಡಿ, ಜೋಗಿಮಟ್ಟಿ ಕಂಡುಬರುತ್ತೆ. ಈ ಜೋಗಿಮಟ್ಟಿ ವನ್ಯಜೀವಿ ಧಾಮ ಎನ್ನುವಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದನ್ನು ಅರಣ್ಯ ಧಾಮ ಅಂತಲೂ ಕೂಡ ಕರೀತಾರೆ. ಕ್ಲಿಯರಾ? ಬನ್ನೇರುಘಟ್ಟ ಎನ್ನುವಂಥದ್ದು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿ ಕಂಡುಬರೋದು. ಕರ್ನಾಟಕದಲ್ಲಿರುವಂತಹ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಬೆಂಗಳೂರು ವಿಭಾಗದಲ್ಲಿ ಪ್ರಮುಖವಾಗಿ ಕಂಡುಬರೋದು ಯಾವುದಪ್ಪ ಅಂದರೆ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಶರಾವತಿ ವನ್ಯಮೃಗ ಅಂತ ಕರಿತೀವಿ. ಶರಾವತಿ ವೈಲ್ಡ್ ಲೈಫ್ ಸೆಂಚುರಿ ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರೋದು. ಸೆಟ್ಟೆಹಳ್ಳಿ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗುಡುವಿ ಪಕ್ಷಿಧಾಮ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರೋದು. ಅದರ ಜೊತೆಗೆ ಮಂಡಗದ್ದೆ ಪಕ್ಷಿಧಾಮನೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಗ್ಗಲೂಡು ಪಕ್ಷಿಧಾಮ ಅನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೋಡಿ, ಕಗ್ಗಲೂಡು ಪಕ್ಷಿಧಾಮ ಎಲ್ಲಿದೆ? ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ರಾಮದೇವರ ಬೆಟ್ಟ ರಣಹದ್ದು ಧಾಮ ರಾಮನಗರದಲ್ಲಿ ಕಂಡುಬರೋದು. ಭಾರತದ ಪ್ರಮುಖ ರಣಹದ್ದು ಧಾಮಗಳಲ್ಲಿ ಈ ರಾಮದೇವರ ಬೆಟ್ಟ ರಣಹದ್ದು ಧಾಮ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟನ್ನು ಇಲ್ಲಿ ಕೊಟ್ಟಿದ್ದಾನಪ್ಪ ಅಂದರೆ ಆ ಒಂದು ವಿಭಾಗದಲ್ಲಿರುವಂತಹ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಟಾಪಿಕ್ಕು ಕೂಡ ಕವರ್ ಆಗಿರುತ್ತೆ. ಹಾಗಾಗಿ ನೀವು ಸಬ್ಜೆಕ್ಟನ್ನು ಓದಬೇಕಾದ್ರೆ ಲೈನ್ ಟು ಲೈನ್ ಓದಬೇಕು. ಯಾವ ಲೈನಲ್ಲಿ ಹೇಗೆ ಪ್ರಶ್ನೆ ಬರುತ್ತಂತ ಹೇಳೋಕ್ಕಾಗಲ್ಲ. ನಾವು ಕಾನ್ಸೆಪ್ಟನ್ನು ಬಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸರಿಯಾಗಿ ಆ ಒಂದು DSRT ಬುಕ್ಕು ಸ್ಟೇಟ್ ಬುಕ್ ಏನಿದಾವಲ್ಲ ಅದನ್ನು ಲೈನ್ ಟು ಲೈನ್ ಓದ್ಕೊಂಡು ಕೀ ಪಾಯಿಂಟನ್ನು ಚೆಂದಾಗಿ ಮಾಡಿಕೊಂಡ್ರೆ ಬರೋ ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸಿನ ಕ್ವಶನ್ ಆಗಲಿ 3 ಮಾರ್ಕ್ಸಿನ ಕ್ವಶನ್ ಆಗಲಿ ಅಥವಾ ಯಾವ ರೀತಿ ಕ್ವಶನ್ ಆದರೂ ಕೇಳಿ ಅದರ ಜೊತೆಗೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬಂದಾಗಲೂ ಕೂಡ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಹಾಗಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಫಸ್ಟ್ ಗೌರ್ಮೆಂಟ್ ಬುಕ್ಸನ್ನು ಚೆಂದಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗೇನಾದ್ರು ಅರ್ಥ ಆಗದೆ ಇರುವಂತಹ ಒಂದು ಕಂಡೀಷನ್ ಏನಾದರೂ ಇತ್ತಂದ್ರೂ ಕೂಡ 2 ಸಲ ಓದಿ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಇವತ್ತು ಈ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಯಾವ್ಯಾವ ಪಾಯಿಂಟನ್ನು ಎತ್ಕೋಬಹುದು, ಅದನ್ನು ಹೇಗೆ ಕೀ ಪಾಯಿಂಟ್ ಮಾಡ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಮುಂದಿನ ಕಾನ್ಸೆಪ್ಟನ್ನು ನೀವೇ ಅದನ್ನು ಓದ್ಕೊಳ್ತಾ ಹೋಗ್ಬೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಜಯಮಂಗಲಿ ಕೃಷ್ಣಮೃಗ ಧಾಮ ಅಂತ ಕಂಡುಬರುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಈ ಕಾನ್ಸೆಪ್ಟನ್ನು ನೋಡಿದ್ರೆ ಬೆಟ್ಟಗಳ ಬಗ್ಗೆ ಪರಿಚಯ ಗೊತ್ತಾಯಿತು, ಹಾಗೆ ಜಲಪಾತಗಳು ಕೂಡ ಗೊತ್ತಾಯಿತು, ವನ್ಯಜೀವಿ ಧಾಮಗಳ ಪರಿಚಯನೂ ಕೂಡ ನಮಗೆ ಇಲ್ಲಿ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಹೋಗೋಣ. ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕಾನ್ಸೆಪ್ಟನ್ನು ಇಲ್ಲಿ ತಿಳ್ಕೊಳ್ಳೋಣ.
ಒಣಭೂಮಿ ಬೇಸಾಯ ಕಂಡುಬರುತ್ತೆ. ಡ್ರೈ ಕಲ್ಟಿವೇಶನ್ ಅನ್ನ ನೋಡ್ತೀವಿ, ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಈ ಭಾಗ ಕೆಲವೊಂದು ಜಿಲ್ಲೆಗಳು ಮಳೆ ನೆರಳಿನ ಪ್ರದೇಶದಲ್ಲಿ ಕಂಡುಬರೋದು. ಹಾಗಾಗಿ ಇಲ್ಲಿ ಒಣಭೂಮಿ ಬೇಸಾಯಕ್ಕೆ ತುಂಬಾ ಫೇಮಸ್ ಇರುವಂಥದ್ದು. ಇಲ್ಲಿ ಮರಳು ಮಿಶ್ರಿತವಾದಂತಹ ಕೆಂಪು ಮಣ್ಣು ಕಂಡುಬರುತ್ತೆ. ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಕಂಡುಬರುತ್ತೆ. ಅದು ಸ್ಯಾಂಡ್ ಮಿಕ್ಸ್ ಆಗಿರುತ್ತೆ. ಮರಳು ಮಿಶ್ರಿತವಾಗಿರೋದ್ರಿಂದ ನೀರನ್ನು ಬಹುದಿನಗಳ ಕಾಲ ಹಿಡಿದಿಟ್ಕೊಳ್ಳಲ್ಲ, ಬೇಗ ಬೆಳೆಗಳು ಏನಾಗ್ತಾವಪ್ಪ ಅಂದರೆ ಒಣಗಿ ಹೋಗ್ತವೆ. ರೈಟ್. ನೆಕ್ಸ್ಟ್ ನೋಡಿ, ಇದನ್ನು ಎರೆ ಮಣ್ಣು ಅಂತಾನೂ ಕೂಡ ಕರೀತಾನೆ. ತುಂಬ ಫೇಮಸ್ ಆಗಿ ಈ ವಿಭಾಗದಲ್ಲಿ ಬೆಳೆಯುವಂಥ ಬೆಳೆ ಯಾವುದಪ್ಪ ಅಂದರೆ ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು, ತೆಂಗಿನಕಾಯಿ, ಅಡಿಕೆ, ಹತ್ತಿ, ಕಬ್ಬನ್ನು ಅತಿ ಹೆಚ್ಚು ಬೆಳೀತಾರೆ. ಹಾಗಾದರೆ ರಾಗಿ ಅನ್ನೋಂಥದ್ದು ತುಮಕೂರು, ಅತಿ ಹೆಚ್ಚು ರಾಗಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂದರೆ ತುಮಕೂರು. ಮೆಕ್ಕೆಜೋಳ ಅಂದರೆ ದಾವಣಗೆರೆ ಜಿಲ್ಲೆ ಹೋಗ್ತೀವಿ ನೋಡಿ. ಭತ್ತ ಎಲ್ಲ ಕಡೆಯೂ ಕೂಡ ಬೆಳಿತೀವಿ. ಅದರ ಜೊತೆಗೆ ಕಡಲೆಕಾಯಿ ಅಂದರೆ ಚಿತ್ರದುರ್ಗ ಜಿಲ್ಲೆ ಭಾಗದಲ್ಲಿ ಬೆಳೆಯುವಂಥದ್ದು. ಹಾಗೆ ತೆಂಗಿನಕಾಯಿ ಅಂದರೆ ತುಮಕೂರು ಜಿಲ್ಲೆ ಭಾಗದಲ್ಲಿ, ಅಡಿಕೆ ಅಂದರೆ ಶಿವಮೊಗ್ಗ ಭಾಗದಲ್ಲಿ ಬೆಳೆಯೋದನ್ನು ನೋಡ್ಬೋದು. ಇವಿಷ್ಟು ಕೂಡ ಪ್ರಮುಖ ಬೆಳೆಯಾಗಿರುತ್ತೆ. ಅದರ ಜೊತೆಗೆ ಮತ್ತೊಂದು ಬೆಳೆ ಯಾವುದಪ್ಪ ಅಂದರೆ ರೇಷ್ಮೆ ಅಥವಾ ಹಿಪ್ಪು ನೇರಳೆ. ರೇಷ್ಮೆಗೆ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಜಿಲ್ಲೆಗಳು ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಕಂಡುಬರ್ತವೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೇಷ್ಮೆ ಕೃಷಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜಿಲ್ಲೆಗಳಾಗಿರ್ತವೆ. ನೆಕ್ಸ್ಟ್ ನೋಡಿ, ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕೆ ಶೇಷಾದ್ರಿ ಅಯ್ಯರ್ ಅವಧಿಯಲ್ಲಿ ಈ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಆರಂಭಿಸಲಾಯಿತು. ಅದನ್ನು KGF ಚಿನ್ನದ ಗಣಿ ಅಂತಲೂ ಕೂಡ ನಾವು ಅದಕ್ಕೆ ಸಪ್ಲೈ ಮಾಡಿರೋದನ್ನು ನೋಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಯಾರು? ಕೆ ಶೇಷಾದ್ರಿ ಅಯ್ಯರ್ ಅವರ ಅವಧಿಯಲ್ಲಿ ಪ್ರಾರಂಭವಾದಂಥದ್ದು. ಅಲ್ಲಿಂದ ವಿದ್ಯುತ್ ಸಪ್ಲೈಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಅಂತ ಕೇಳಿದರೆ KGFಗೆ ಅಥವಾ KGFನ ಚಿನ್ನದ ಗಣಿಗೆ ಅಲ್ಲಿಂದ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರೋದು ಮಂಡ್ಯ ಜಿಲ್ಲೆಯಲ್ಲಿ, ಆದರೆ ಅದರಿಂದ ಲಾಭ ಪಡೆದಿರುವಂಥದ್ದು ಕೋಲಾರ ಜಿಲ್ಲೆ. ಯಾವುದು? KGF ಲಾಭ ಪಡೆದಿರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಕೈಗಾರಿಕಾ ವಲಯದ ನಿರ್ಮಾಣ ಆಗಿದ್ದು ಯಾರ ಅವಧಿಯಲ್ಲಿ ಅಂತ ಕೇಳಿದರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಅಭಿವೃದ್ಧಿ ಆಗಿರೋದನ್ನು ನೋಡ್ತೀವಿ. ಯಾಕಂದರೆ ಈ ಕೈಗಾರಿಕೆಗಳ ಕ್ರಾಂತಿ ಹರಿಕಾರ ಅಂಥೇಳಿ ನಾವು ಯಾರನ್ನು ಕರಿಬೇಕಪ್ಪ ಅಂದರೆ ಸರ್ ಎಂ ಅವರನ್ನು ಕರಿತೀವಿ. ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಅಭಿವೃದ್ಧಿಯಾಗಿದೆ ಇವರ ಅವಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಕರ್ನಾಟಕ ಭೂಗೋಳ ಈ ಬುಕ್ಕಿನ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋದಾದರೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುವಂತಹ ಒಂದು ಬುಕ್ ಆಗಿರುತ್ತೆ. ನೋಡಿ, ಈ ಕರ್ನಾಟಕ ಭೂಗೋಳ UPSC, KPSC, ಗ್ರೂಪ್ ಸಿ ಹಾಗೆ ಟೀಚರ್ ರಿಕ್ರೂಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಲಾಗುವಂಥ ಎಲ್ಲ ಎಕ್ಸಾಮಿಗೂ ಕೂಡ ಯೂಸ್ ಆಗುತ್ತೆ. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರುವಂಥದ್ದು. ನೋಡಿ, ಮೊದಲನೇ ಭಾಗದಲ್ಲಿ ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಇಲ್ಲಿ 20 ಅಧ್ಯಾಯಗಳು ಕಂಡು ಬರ್ತಾವೆ. ಆ 20 ಅಧ್ಯಾಯಗಳು ಅಂದರೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣ, ಕರ್ನಾಟಕದ ಪರಿಚಯ, ವಾಯುಗುಣ, ಮತ್ತು ಕರ್ನಾಟಕದ ಭೂಸ್ವರೂಪಗಳು, ನದಿ ವ್ಯವಸ್ಥೆ ಆಗಿರ್ಬೋದು, ಖನಿಜ ಸಂಪನ್ಮೂಲ, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಸ್ವಾಭಾವಿಕ ಸಸ್ಯವರ್ಗ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ 20 ಅಧ್ಯಾಯಗಳು ಕಂಡುಬರ್ತವೆ. ಅದರ ಜೊತೆಗೆ ನಿಮಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತು ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರನೂ ಕೂಡ ನಿಮಗೆ ಈ ಒಂದೇ ಬುಕ್ಕಲ್ಲಿ ನಿಮಗೆ ಅಷ್ಟು ಮಾಹಿತಿ ಸಿಗುತ್ತೆ. ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಈ ಬುಕ್ಕು ನಿಮಗೆ ಯೂಸ್ ಆಗುತ್ತೆ. ಸೊ ಈ ಬುಕ್ಕನ್ನು ಬರೆದಿರೋದು ನಾನೇ ಆಗಿರೋದ್ರಿಂದ ನನ್ನ 15 ವರ್ಷದ ಏನು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಮತ್ತು ಓಲ್ಡ್ ಕ್ವಶನ್ ಪೇಪರ್ ಹೇಗಿತ್ತು, ಅದರ ಮುಂದೆ ಯಾವ ರೀತಿ ಕ್ವಶನ್ ಬರ್ಬೋದು ಅದನ್ನು ಆಧಾರವಾಗಿಟ್ಕೊಂಡು ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ಇದು ಏನಾದರೂ ನಿಮಗೆ ಬೇಕಂದರೆ 908085156660 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟಲ್ ಮೂಲಕ ಈ ಬುಕ್ಸನ್ನು ಕಳಿಸುವಂತಹ ಒಂದು ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕೆಗಳಲ್ಲಿ ನೋಡಿ, ಫಸ್ಟ್ 1923ರಲ್ಲಿ ಭದ್ರಾವತಿಯಲ್ಲಿ ಒಂದು ಕೈಗಾರಿಕೆಯನ್ನು ಪ್ರಾರಂಭಿಸ್ತಾರೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂಥೇಳಿ. ಇದನ್ನು VISL ಅಂತಲೂ ಕೂಡ ಕರಿತೀವಿ. VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂಥೇಳಿ. ಫಸ್ಟು MISL ಅಂತ ಕರಿತಿದ್ದೆವು, ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂಥೇಳಿ. ಅದಾದ ನಂತರ ಇದನ್ನು
ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳಿ ಮರುನಾಮಕರಣ ಮಾಡಲಾಯಿತು. ಹಾಗಾದರೆ ಈ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಪ್ಪ ಅಂದರೆ ಈ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 1936ರಲ್ಲಿ ಕಾಗದ ಕೈಗಾರಿಕೆಯನ್ನು ಆರಂಭಿಸಲಾಗತ್ತೆ. ಎಲ್ಲಿ ಅಂತ ಕೇಳಿದರೆ ಇದೇ ಭದ್ರಾವತಿಯಲ್ಲಿ ಈ ಒಂದು ಕಾಗದ ಕೈಗಾರಿಕೆಯನ್ನು ಕೂಡ ಆರಂಭಿಸಲಾಗತ್ತೆ. ನೆಕ್ಸ್ಟ್ ನೋಡಿ, 1939ರಲ್ಲಿ ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕೆಯನ್ನು ಭದ್ರಾವತಿಯಲ್ಲಿ ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ನೋಡಿ, ಬಿರ್ಲಾ ಸಿಮೆಂಟ್ ಕಂಪನಿ ತುಮಕೂರಿನಲ್ಲಿ ಕಂಡುಬರುತ್ತೆ. ಅಮ್ಮ ಸಮುದ್ರದಲ್ಲಿ ಈ ಒಂದು ಇಂಡಸ್ಟ್ರಿಯನ್ನು ನೋಡ್ಬೋದು. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಭಾರತದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಒಂದು ರಾಜ್ಯವಾಗಿರುತ್ತೆ. ಹಾಗೆ ಕರ್ನಾಟಕದಲ್ಲಿ ಸಿದ್ಧ ಉಡುಪಿನ ಪಾರ್ಕನ್ನು ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಬಳಿ ಕಂಡುಬರುವಂಥದ್ದು. ಇವು ಸಿದ್ಧ ಉಡುಪಿನ ಪಾರ್ಕನ್ನು ನಾವು ನೋಡ್ತೀವಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಭಾಗದಲ್ಲಿ ನೋಡ್ಬೋದು. ಹಾಗೆ ವಿಮಾನ ಕೈಗಾರಿಕೆಗಳು ಬೆಂಗಳೂರು ಭಾಗದಲ್ಲಿ ಕಂಡುಬರುತ್ತೆ. HAL ಗ್ರೌಂಡಲ್ಲಿರೋದು. ಇದನ್ನು 1940ರಲ್ಲಿ ಪ್ರಾರಂಭಿಸಿರೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದಾದ ನಂತರದಲ್ಲಿ ಸಾಹಿತ್ಯಕ್ಕೆ ಬರೋದಾದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದವರು ಯಾರ್ಯಾರು ಅಂತ ನೋಡಿದಾಗ ನೋಡಿ, ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆ ಉಡತಡಿಯವರು, ಅಲ್ಲಮ ಪ್ರಭು ಅವರು ಕೂಡ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯವರು ಆಗಿರ್ತಾರೆ. ಇಬ್ಬರು ಕೂಡ ಶಿವಮೊಗ್ಗ ಜಿಲ್ಲೆಯವರು. ಅವ್ರು ಬಿಟ್ಟರೆ ಕುವೆಂಪು ಅವರು ಕೂಡ ಶಿವಮೊಗ್ಗ ಜಿಲ್ಲೆಯವರಾಗಿರ್ತಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯವರು. ನೆಕ್ಸ್ಟ್ UR ಅನಂತಮೂರ್ತಿ ಅವರು, ಇವರು ತೀರ್ಥಹಳ್ಳಿ ತಾಲೂಕು ಅಥವಾ ಶಿವಮೊಗ್ಗ ಜಿಲ್ಲೆಯವರಾಗಿರ್ತಾರೆ. GS ಶಿವರುದ್ರಪ್ಪ ಅವರು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯವರು. ಅವರನ್ನು ರಾಷ್ಟ್ರಕವಿ ಎಂದು ಬಿರುದನ್ನು ಕೂಡ ಕೊಡ್ತಾರೆ 2006ರಲ್ಲಿ ಕರ್ನಾಟಕ ಸರ್ಕಾರ. ನೆಕ್ಸ್ಟ್ ನೋಡಿ, KS ನಿಸರ್ ಅಹಮದ್ ಅವರು ದೇವನಹಳ್ಳಿಯವರು. ಹಾಗೆ P ಲಂಕೇಶ್ ಶಿವಮೊಗ್ಗದವರು ಆಗಿರ್ತಾರೆ. ಭಾಳಷ್ಟು ಮಂದಿ ಶಿವಮೊಗ್ಗ ಜಿಲ್ಲೆಗೆ ಸೇರಿರೋರಾಗಿರೋದನ್ನು ನೋಡ್ಬೋದು. ಹಾಗೆ DV ಗುಂಡಪ್ಪ ಅವರು ಯಾವ ಜಿಲ್ಲೆಯವರು ಅಂತ ಕೇಳಿದರೆ ಅವರು ಕೋಲಾರ ಜಿಲ್ಲೆಯವರು. ನೆಕ್ಸ್ಟು ಗುಬ್ಬಿ ವೀರಣ್ಣ ಇದೆಯಲ್ಲ, ಇವರನ್ನು ನಾಟಕ ರತ್ನ ಅಂತಲೂ ಕೂಡ ಕರಿತೀವಿ, ನಾಟಕ ಸಾರ್ವಭೌಮ ಅಂತಲೂ ಕೂಡ ಕರಿತೀವಿ. ಇವರು ಯಾವ ಜಿಲ್ಲೆಯವರಪ್ಪ ಅಂದರೆ ತುಮಕೂರು ಜಿಲ್ಲೆಯವರು. ಹಾಗೆ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದಪ್ಪ ಅಂದರೆ ಸತಿ ಸುಲೋಚನಾ ಅಂಥೇಳಿ. ಇದರ ನಾಯಕ ನಟರು ಯಾರಪ್ಪ ಅಂದರೆ ಸುಬ್ಬಯ್ಯ ನಾಯ್ಡು ಅಂಥೇಳಿ. ಓಕೆ, ವಾಕ್ಚಿತ್ರ ಯಾವುದು? ಸತಿ ಸುಲೋಚನಾ ಅಂಥೇಳಿ. ಇವರ ನಾಯಕ ನಟನ ಯಾರು ಅಂತ ಕೇಳಿದರೆ ಸುಬ್ಬಯ್ಯ ನಾಯ್ಡು ಅಂಥೇಳಿ. ಹಾಗೆ HL ನಾಗೇಗೌಡರವರು ಸ್ಥಾಪಿಸಿರುವಂತಹ ಒಂದು ಜಾನಪದ ಲೋಕ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಓಕೆ, ಇದು ಸಾಹಿತ್ಯ ಕ್ಷೇತ್ರದ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಕರಗ ಉತ್ಸವವನ್ನು ಕರ್ನಾಟಕದಲ್ಲಿ ಎಲ್ಲಿ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದರೆ ಬೆಂಗಳೂರಿನಲ್ಲಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು ಸೋಮನ ಕುಣಿತ ಅನ್ನುವಂಥದ್ದು ಬೆಂಗಳೂರು ಮೈಸೂರು ಭಾಗದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CNR ರಾವ್ರವರು. ಇವರಿಬ್ಬರು ಕೋಲಾರ ಜಿಲ್ಲೆಯವರು ಆಗಿರ್ತಾರೆ. ರೈಟ್. ನೆಕ್ಸ್ಟು ಸಿದ್ಧಗಂಗಾ ಮಠ ಇದೆಯಲ್ಲ, ಶಿವಕುಮಾರ್ ಸ್ವಾಮೀಜಿಯವರು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡೋದ್ರೊಂದಿಗೆ ಅವರಿಗೆ ಸಂಪೂರ್ಣವಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಈ ಸಿದ್ಧಗಂಗಾ ಮಠದಲ್ಲಿ ನಾವು ನೋಡ್ಬೋದು. ಆದಿಚುಂಚನಗಿರಿ ಮಠ ಇದೆಯಲ್ಲ, ಬಾಲಗಂಗಾಧರ ಸ್ವಾಮಿನಾಥರವ್ರದ್ದು. ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಮುರುಘರಾಜೇಂದ್ರ ಮಠ ಅಂತ ಕಂಡುಬರುತ್ತೆ. ಸಿರಿಗೆರೆಯಲ್ಲಿ ತರಳಬಾಳು ಮಠ ಅಂತ ಕಂಡುಬರುತ್ತೆ. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಮಠಗಳು ಇದಾವಂತನೂ ಕೂಡ ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ನೋಡಿ, ಕೆಂಗಲ್ ಹನುಮಂತಯ್ಯರ ಅವಧಿಯಲ್ಲಿ ವಿಧಾನಸೌಧವನ್ನು ನಿರ್ಮಿಸಲಾಯಿತು. ಓಕೆ, ಈ ಕಟ್ಟಡವನ್ನು ನಿರ್ಮಿಸಿದಂಥ ಕೀರ್ತಿ ಯಾರಿಗೆ ಹೋಗುತ್ತಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯ ಅವರಿಗೆ ಸೇರುತ್ತೆ. ಇವರು ಕರ್ನಾಟಕ ಏಕೀಕರಣದ ರೂವಾರಿನೂ ಕೂಡ ಆಗಿದ್ರು. ಅಂದರೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದಂತಹ ವ್ಯಕ್ತಿಯಾಗಿರ್ತಾರೆ. ನೆಕ್ಸ್ಟ್ S ನಿಜಲಿಂಗಪ್ಪ ಅವರು ಇದ್ದಾರಲ್ಲ, ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಇವರು. ಯಾರು ಅಂತ ಕೇಳಿದರೆ S ನಿಜಲಿಂಗಪ್ಪ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿರ್ತಾರೆ. ಸೊ ಇವರ ಅವಧಿಯಲ್ಲೇ ಮೈಸೂರು ರಾಜ್ಯ ಅನ್ನೋವಂಥದ್ದು ಒಂದುಗೂಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಸಾಲುಮರದ ತಿಮ್ಮಕ್ಕ ಅನ್ನೋಂಥವ್ರು ತುಮಕೂರು ಜಿಲ್ಲೆಯವರು. ಇವ್ರ ಬಗ್ಗೆನೂ ಕೂಡ ನಿಮಗೆ ಪರಿಚಯ ಇರುತ್ತೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ KC ರೆಡ್ಡಿ ಅವರಾಗಿರ್ತಾರೆ. ವರ್ಷ ಕೇಳಿದರೆ 1947ರಲ್ಲಿ. ಏನು ಭಾರತ ಸ್ವಾತಂತ್ರ್ಯಗೊಳ್ಳತ್ತಲ್ಲ ಆ ಅವಧಿಯಲ್ಲಿದ್ದಂತಹ ಮುಖ್ಯಮಂತ್ರಿ KC ರೆಡ್ಡಿ ಅವರು. ನೆಕ್ಸ್ಟ್ ನೋಡಿ, ಶಾಂತವೇರಿ ಗೋಪಾಲಗೌಡರು. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನವರು. 1951ರಲ್ಲಿ ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿ ಯಾರು ಅಂತ ಕೇಳಿದರೆ ಶಾಂತವೇರಿ ಗೋಪಾಲಗೌಡರು ಭಾಗವಹಿಸಿದ್ರು.
ನೋಡಿ, ಇಷ್ಟು ಮಾಹಿತಿಯನ್ನು ನಾವು ಯಾವುದ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ಈ ಒಂದು ಭಾರತದ ಒಂದು ಕಿರು ಪರಿಚಯ ಪ್ಲಸ್ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಬೆಂಗಳೂರು ಆಡಳಿತ ವಿಭಾಗದ ಬಗ್ಗೆ ತಿಳ್ಕೊಬೇಕಾದಂತಹ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಮೈಸೂರು ಆಡಳಿತ ವಿಭಾಗದ ಬಗ್ಗೆ, ಕಲಬುರಗಿ ಮತ್ತು ಬೆಳಗಾವಿಯ ಬಗ್ಗೆನೂ ಕೂಡ ಯಾವ್ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೋ ಅಷ್ಟನ್ನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.